ಹುಲಿಕಲ್ ನಟರಾಜು ಅವರಿಗೆ ಧರ್ಮ ವಿರೋಧಿ ಎಂದು ಪಟ್ಟ ಕಟ್ಟಿದವರು ಮಾಡಿದ್ದು ಧರ್ಮದ ಕೆಲಸನ. ಜ್ಯೋತಿಷಿ ಕಮಲಾಕರ್ ಭಟ್ ಮೇಲೆ ಒಂದು ಗುರುತರವಾದಂತಹ ಆರೋಪ ಕೇಳಿಬಂದಿದೆ. ಪ್ರತಿನಿತ್ಯ ಸಮೂಹ ಮಾಧ್ಯಮದಲ್ಲಿ ಕುಳಿತುಕೊಂಡು, ಸಾಮಾಜಿಕ ಜಾಲತಾಣದಲ್ಲಿ ಕುಳಿತುಕೊಂಡು ಭವಿಷ್ಯ ಹೇಳ್ತೀನಿ, ಜ್ಯೋತಿಷ್ಯ ಹೇಳ್ತೀನಿ, ಕವಡೆ ಶಾಸ್ತ್ರ ಹೇಳ್ತೀನಿ, ಎಲೆ ಶಾಸ್ತ್ರ ಹೇಳ್ತೀನಿ, ಕಣ್ಣು ನೋಡ್ಕೊಂಡು ಹೇಳ್ತೀನಿ, ವಾಯ್ಸ್ ಮುಖಾಂತರ ಹೇಳ್ತೀನಿ, ಮುಖ ನೋಡಿ ಹೇಳ್ತೀನಿ, ಫೋಟೋ ಕಳಿಸಿ ಹೇಳ್ತೀನಿ ಭವಿಷ್ಯ ಅಂತ ಹೇಳಿ ನಾವೇ ಧರ್ಮದ ಪ್ರತಿನಿಧಿಗಳು, ಈ ಧರ್ಮ ನಮ್ಮಿಂದಲೇ ಉಳಿಯುತ್ತೆ ಅಂತ ಹೇಳಿದಂತಹ ಇಂಥ ವ್ಯಕ್ತಿಗಳ ಕೈಲಿ ನಿಜವಾದ ಧರ್ಮ ಸಿಕ್ಕಿ ತನ್ನ ಧರ್ಮದ ಮೌಲ್ಯವನ್ನು ಕಳ್ಕೊಳ್ತಿದೆ. ಅಧಪತನದ ಹತ್ರ ಹೋಗ್ತಾ ಇದೆ ನಮ್ಮ ನಿಜವಾದ ಧರ್ಮ. ದಿನ ಬೆಳಗಾದರೆ ಊರವರಿಗೆಲ್ಲ ಭವಿಷ್ಯ ಹೇಳುತ್ತೇನೆ ಎಂದು ಹೋಗುವ ಈ ವ್ಯಕ್ತಿಗೆ ತನ್ನಿಂದಲೇ ಮುಂದೊಂದು ದಿನ ಕೊಲೆಯಾಗಬಹುದು ಎನ್ನುವ ಭವಿಷ್ಯ ತಿಳಿದಿರಲಿಲ್ಲವಾ? ತಿಳಿದಿತ್ತು ಎಂದ ಮೇಲೆ ತಡೆಯಲು ಸಾಧ್ಯವಾಗಲಿಲ್ಲವಾ? ಟಿವಿ ಸಮೂಹ ಮಾಧ್ಯಮಗಳು ಬಂದಾಗ್ಲಿಂದ ಪ್ರತಿನಿತ್ಯ ಟಿವಿನಲ್ಲಿ ಕುಳಿತುಕೊಂಡು ಗಂಟೆಗಟ್ಟಲೆ ಭವಿಷ್ಯವನ್ನು ರೂಪಿಸ್ತಿದ್ದ, ಹೇಳ್ತಿದ್ದಂಥ ಈ ವ್ಯಕ್ತಿಯ ಭವಿಷ್ಯ ಇವನಿಗೆ ಗೊತ್ತಾಗ್ಲಿಲ್ವಾ? ಶನಿ ಹೆಗಲೇರ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಂಥ ಈ ವ್ಯಕ್ತಿ ಈಗ ಶನಿ ಹೆಗಲೇರ್ಕೊಳ್ತಾನೆ ಅಂತ ಹೇಳಿ ಗೊತ್ತಾಗ್ಲಿಲ್ವಾ? ಇವ್ರ ಭವಿಷ್ಯ ಇವ್ರ ಕೈಲೇ ಇದೆ. ಏನ್ರಿ ಹೇಳ್ತಾರೆ ಇವ್ರ ಭವಿಷ್ಯವನ್ನ? ಇಂಥವ್ರ ಭವಿಷ್ಯವನ್ನ ಕೇಳ್ತೀವಲ್ಲ ನಾವೆಂಥವ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ.